ಸರ್ ಎಷ್ಟು ವರ್ಷದಿಂದ ಇಲ್ಲ ಇಲ್ಲಿ ಸ್ಮಶಾನ? ಹಾಂ 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 ಹಾಂ. ಹಾಗಾಗಿ ಇವ್ರ ಪಿ ಡಿ ಒ ಏನಂದ್ರು? ಅವ್ರೇನೋ ಕಾನೂನು ಏನೈತೆ ಪಿ ಡಿ ಒ ಮಾಡಿಸ್ಕೊಡ್ತೀನಿ ಹೇಳಿದಾರಾ? ಓಕೆ ಓಕೆ ಓಕೆ. ಎಷ್ಟು ವರ್ಷದಿಂದ ಇಲ್ಲ ನಿಮಗೆ ಸ್ಮಶಾನ? ರೋಡು ಅಲ್ಲೇನಾ? ಹಾಂ ಹಾಂ. ಹಿಂಗೆ ತಗೊಂಡೋಗ್ಬೇಕಾ? ಈ ಕಡೆ ಬರ್ಬೇಕು ಹಿಂಗೆ? ಹಾಂ 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 ಹಾಂ. ನಿಮ್ಮ ಜಾಗದಲ್ಲಿ ಬಿಟ್ಕೊಂಡಿದ್ದೀರಾ ರೈತರೆಲ್ಲ ಸೇರ್ಕೊಂಡು? ಈ ಜಾಗದಲ್ಲಿ ಹೋಗ್ಬೇಕು? ಇನ್ನು ರೋಡ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀರಾ? ಹಾಂ 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 ಹಾಂ. ಬನ್ನಿ ನಡ್ರಿ ಹಂಗೆ. ನೋಡಿ ಎಂಥ ದಾರುಣ ಅಂತಂದ್ರೆ ಬಿ ಬೆಟ್ಟಳ್ಳಿ ಗ್ರಾಮ ಆಯ್ತಾ, ಮಲಿಯೂರು ಗ್ರಾಮ ಪಂಚಾಯತಿ ಬರುತ್ತೆ ನೋಡಿ. ಸಾರ್ವಜನಿಕ ಸ್ಮಶಾನ ಇಲ್ಲ ಅಂತಂದರೆ ಎಷ್ಟು ಇವತ್ತು ಯಾವ ಮಟ್ಟದಲ್ಲಿದೆ ನೋಡಿ. ಯಾವುದೇ ಸರ್ಕಾರ ಬರಲಿ, ಯಾರೇ ಅಧ್ಯಕ್ಷರಾಗಲಿ, ಪಿ ಡಿ ಒ ಆಗಲಿ, ಯಾರೇ ಬಂದರೂ ರೈತರಿಗೆ ಆಶ್ವಾಸನೆ ಕೊಡೋದು ಒಂದೇ. ಇಲ್ಲಿ ಹೆಂಗಿರ ಎತ್ಕೊಂಡು ಹೋಗ್ತಾರೆ ನೋಡಿ ರೈತರು. ಹೆಂಗೆ ಇಲ್ಲಿ ನೋಡಿ ಒಬ್ಬೊಬ್ರು ಬರ್ಬೋದು, ನಾವು ನೋಡ್ತಾ ಇದ್ದೀರಾ ಹೆಂಗೆ ಎತ್ಕೊಂಡು ಹೋಗ್ತಾರೆ ಹೇಳಿ. ಸ್ಮಶಾನ ಇಲ್ಲ, ಸ್ಮಶಾನ ಇರೋ ಸ್ಮಶಾನ ಇದೆ ಕೆಲವು ಕಡೆ, ಇಲ್ಲಿ ಸ್ಮಶಾನ ಇದೆ ಆದರೆ ರೋಡ್ಗೆ ವ್ಯವಸ್ಥೆ ಮಾಡ್ಕೊಡ್ತಿಲ್ಲ. ಪಾಪ ರೈತರು ಬಿಟ್ಕೊಡ್ತೀನಿ ಅಂತ ಹೇಳೋರೆ, ಇವ್ರು ರೋಡ್ ಮಾಡ್ಕಡೆ ಇಲ್ಲ. ಯಾವ ಎಮ್ ಎಲ್ ಎ ಬಂದರೂ ಇದೇ ಕತೆ. ಹಾಂ 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 ಹಾಂ. ಯಾವ ಎಮ್ ಎಲ್ ಎ ಬಂದರು, ಯಾವ ಪಕ್ಷದ ಎಮ್ ಎಲ್ ಎ ಬಂದರು ನೋಡಿ ಈ ಥರ ಯಾರನ್ನ ನೋಡಿ ತೆವ್ರಿ ಮೇಲೆ ಎತ್ಕೊಂಡು ಹೋಗ್ಬೇಕು ಅಂತಂದರೆ ಇನ್ನು ಯಾವ ಜಮಾನದಲ್ಲಿ ಇದ್ದಾರೆ ಇವರೆಲ್ಲ. ಹಾಂ ಅವಾಗ ಹಳ್ಳ ನೀರು ಹಾಯ್ಬೇಕಂತ ಅಂದ್ಬಿಟ್ಟು ಅದನ್ನು ಸೇತುವೆ ಮಾಡಿಕೊಟ್ರು ನೋಡಿ ಕೃಷ್ಣಪುರ ಫೀಲ್ಡಲ್ಲಿ. ಹಾಂ 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 ಹಾಂ. ಚಿಕ್ಕಮಂದಾಯಕರ ಪೀರಿಯಡಲ್ಲಿ ಒಂದು ಸೇತುವೆ ಮಾಡ್ಕೊಟ್ಟಿದ್ದೀರಾ? ಹಾಂ ಹಾಂ ಹಾಂ. ಅದು ಮಾಡಿದ್ಮೇಲೆ ಇದು ಕೈ ಹಾಕ್ತೀವಿ ಅಂದ್ರೆ ಅವರು ನೋಡ್ತಾ ಇದ್ರಲ್ಲ, ಇದು ಬಿ ಬೆಟ್ಟಳ್ಳಿ ಗ್ರಾಮ, ಬನ್ನೂರು ಹೋಬಳಿ ಬಿ ಬೆಟ್ಟಳ್ಳಿ ಗ್ರಾಮದ ಸ್ಮಶಾನದ ಸಮಸ್ಯೆ ನೋಡಿ. ಹೋಗ್ತಾರೆ ರೈತರುಗಳು ಹೆಂಗೆ ಹೋಗ್ತಾರೆ ನೋಡಿ ಇಲ್ಲಿ. ಹಾಂ ನೋಡಿ ಹಿಂಗೆ ಎತ್ಕೊಂಡು ಹೋಗ್ಬೇಕು ಅಂತಂದರೆ ನಾಚಿಕೆ ಆಗಬೇಕಲ್ರಿ ನಿಮಗೆ ಜನಪ್ರತಿನಿಧಿಗಳೇ. ನಿಜವಲ್ಲಿ ನಿಮ್ಗೆ ನಾಚಿಕೆ ಆಗಬೇಕು. ಓಟ್ ಹಾಕೋಕ್ಕೆ ಬರ್ತಾರೆ, ಕೇಳಕ್ಕೆ ಬರ್ತೀರಾ, ಓಟ್ ಹಾಕ್ತಾರೆ ರೈತರು. ಯಾವುದೇ ಪಕ್ಷದ ನಾಯಕರಾಗಲಿ, ಯಾವ ಎಮ್ ಎಲ್ ಎ ಬಂದರೂ ಇದೇ ಗೋಳು ಅಂತ ಉಗಿತಾರಲ್ರಿ. ಬಿ ಬೆಟ್ಟಳ್ಳಿ ಗ್ರಾಮದಿದು. ಒಬ್ಬ ಮನುಷ್ಯ ಸತ್ತಾಗ ನೆಮ್ಮದಿಯಿಂದ ಅವನ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ನೀವು ಬಿಟ್ಕೊಡಲ್ಲ ಅಂತಂದರೆ ಜನಪ್ರತಿನಿಧಿಗಳು ಯಾಕೆ ಜನಪ್ರತಿನಿಧಿಗಳಾಗಿದ್ದೀರಿ? ನಿಮ್ಮ ಪಂಚಾಯತಿಯಿಂದ ಹಿಡಿದು MP MLA ಅವ್ರಿಗೂ ಇದೇ ಕತೆ ಆಗೋಯ್ತಲ್ರಿ. ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ಮಾಧ್ಯಮದವ್ರು ಸರಿ ಇಲ್ಲ ಅಂತ ಹೇಳೋದು ನೋಡಿ. ಸ್ಮಶಾನ ಚೆನ್ನಾಗಿದೆ, ಅವ್ರ ಜಮೀನಲ್ಲೇ ಅವರ ಎಲ್ಲ ಸಾರ್ವಜನಿಕವಾಗಿ ಜಮೀನನ್ನ ಬಿಟ್ಕೊಂಡಿರೋಂಥದ್ದು. ಚಿಕ್ಕಮಂದಾಯಕರು ಇದನ್ನು ಮಾಡಿಕೊಟ್ರಂತೆ, ಈ ಹಳ್ಳಕ್ಕೆ ಒಂದು ಸೇತುವೆನ. ಇಲ್ಲಿಂದ ರೋಡು ನೋಡಿ, ಇಲ್ಲಿಂದ ರೋಡ್ ಹೆಂಗೆ ಬರ್ತಾರೆ. ನಿಮ್ಮ ಊರುಗಳಲ್ಲಿ ನೀವು ಏನಾರ ಜನಪ್ರತಿನಿಧಿ ಹಾಕಿದ ಮೊದಲು ಈ ಥರ ಸಮಸ್ಯೆ ಇದ್ರೆ ಏನು ಮಾಡ್ತಾಯಿದ್ರಿ ನೀವು ನೋಡಿ. ಆ ಒಂಟಿ ಕಾಲಲ್ಲಿ ಬರಬೇಕೆಲ್ಲ ಸ್ಮಶಾನಕ್ಕೆ. ಹಾಂ ಹಾಂ. ಇಲ್ಲ ಅವ್ನು ಕೆಲಸ ಮಾಡಿ ಓಟ್ ಆಗೋಕ್ಕೆ ಬಂದಾಗ ಅವ್ರನ್ನೇ ಕುಂಡಿಸ್ಕೊಂಡು, ಅಲ್ಲ ಅವ್ರನ್ನೇ ಚಟ್ಟದ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಗೊತ್ತಾಯ್ತದೆ. ಅವ್ರನ್ನೇ ಚಟ್ಟದ ಮೇಲೆ ಕರ್ಕೊಂಬಂದು ತೋರಿಸಿ. ಹಾಂ, ಚಿಕ್ಕಮಂದಾಯಕರು ಸೇತುವೆ ಮಾಡಿಕೊಟ್ರಂತೆ ನೋಡಿ ಇಲ್ಲಿ. ಸಾರ್ವಜನಿಕ ಸ್ಮಶಾನ ಇದು. ನಿಜವಲ್ಲಿ ನಾಚಿಕೆ ಆಗ್ಬೇಕು ನಿಮಗೆ. ನಾವು MP MLA ಗಳು ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ, ಸಚಿವರು ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ. ಹಾಂ 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 ಹಾಂ. ನೋಡ್ರ ಎಷ್ಟು? 2.25 ಎಕರೆ ಇದೆ. ಹಾಂ ಹಾಂ. ಏನು ಹೇಳ್ತೀರಾ ಯಜಮಾನ್ರ ಜನಪ್ರತಿನಿಧಿಗಳಿಗೆ? ಏನು ಹೇಳ್ತೀರಾ ಇದ್ರ ಮೂಲಕ? ಏನು ಮಾಡ್ಬೇಕು ಜನಪ್ರತಿನಿಧಿಗಳು? ನೀವು ಗೆದ್ದಂಥವ್ರು ಏನು ಮಾಡ್ಬೇಕು? ನಿಮಗೆ ಏನು ಮಾಡಿಸ್ಬೇಕು ಇಲ್ಲಿ ಸ್ಮಶಾನಕ್ಕೆ? ಏನಂದ್ರ ಅಲ್ಲಿ ಜಮೀನವ್ರು ಯಾರು ತಡೆಗಟ್ಟು ಮಾಡಿರಬೇಕಾರ ನೋಡಮ್ಮ. ಜಮೀನವ್ರು ಆಯ್ತು ನಮ್ಮ ಇದಕ್ಕೆಲ್ಲ ತೊಂದರೆ ಕೊಡೋದಿಲ್ಲ ಮಾಡ್ಕರಿ ಅಂತಂದಾಗ ಮಾಡ್ಕೊಡಕ್ಕಾಗೋದ ರೋಡ್ ಇವರು. ಅನುದಾನ ಬಂದಿರಬೇಕು. ಆರ್ಟಿಗೆ ಹಾಕಿ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು 10 ರೂಪಾಯಿದ ಒಂದು ಕಾರ್ಡ್ ತಗೊಂಡು ಆರ್ಟಿಗೆ ಬರೀರಿ. ಬರ್ಸಿ ಯಾರೋ ಬುದ್ಧಿವಂತರು ಇರ್ತಾರೆ ನಿಮ್ಮೂರಲ್ಲಿ. ಇಲ್ಲ ಬನ್ನಿ, ನಾನೇ ಬರ್ಕೊಡ್ತೀನಿ, ಬನ್ನಿ ಹಾಕಿ. ಮಾಡ್ಕೊಬೇಡ್ರಿಕಪ್ಪ ರೋಡ, ನಮ್ದು ಕಂದಾಯ ಜಮೀನು ಹಂಗ ಹಿಂಗೆ ಅಂತ ಏನಾರು ಕಿರಿ ಕೊಡಿರ ಅವ್ರೆ ಬಿಟ್ಕೊಡ್ತೀವಿ ಅಂತ. ಅನುದಾನ ಬನ್ನಿತ್ತಾ? ಅನುದಾನ ಬನ್ನಿತ್ತಾ? ಪಬ್ಲಿಕ್ ಮಾಡಿಲ್ಲ ಸರ್, ಬಂದಿತ್ತು ಅಂತ ಗೊತ್ತಿಲ್ಲ ಸರ್, ಅದು ಗ್ಯಾರಂಟಿ ಇಲ್ಲ ಸರ್. ಗೆದ್ದಂತ ಜನಪ್ರತಿನಿಧಿ ಏನ್ರಿ ಮಾಡ್ತಿದ್ರಿ? ಮಣ್ಣು ತಿಂತ ಇದ್ರೆ ನೀವು. ನಿಮ್ಮೂರ್ ಕೆಲಸ ನೀವು ಮಾಡಕ್ಕಾಗಿಲ್ಲ ಅಂದ್ರೆ ಯಾಕ್ರಿ ಗೆಲ್ತೀರಿ? ಪುನಃ ಬರಲ್ಲ ಅವರು.
ಎತ್ಕೋದ್ಮೇಲೆ ಪುನಃ ಬಂದಿದ್ದು ನೋಡೇ ಇಲ್ಲ ಸರ್ ಊರಿನ ವ್ಯವಸ್ಥೆ ಏನು ಅಂತ ಅವರು. ಹಾಂ ಪಂಚಾಯತಿ ವ್ಯಾಪ್ತಿಯಿಂದ ಹಿಡಿದು ಆಯ್ತಾ MP MLA ಸಚಿವದವ್ರಿಗೆ ಇದೇ ಕತೆ. ಸರ್ ಮಾತಾಡ್ತಾರ ಓಟ್ ಕೇಳಕ್ ಬಂದಾಗ ನಮ್ಮ ಊರ್ದು ಏನಾರ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇವ್ರು ಬಿಡುದಲ್ವಲ್ಲ, ಈ ಚೇಲಾಗಳು ಬಕೆಟ್ ಹಿಡಿಯೋರು ನಿಮ್ಮನ್ನ ಬಿಡುದಲ್ಲ. ಈಗ ನೀವು ಸಾರ್ವಜನಿಕವಾಗಿ ಮಾತಾಡ್ತೀರಿ, ನಿಮ್ಮನ್ನ ಬಿಡುದಲ್ಲ, ಸುಮ್ನಿರೋ ಅಂತಾರಲ್ಲ, ಆಯ್ತಾ? ನೋಡುದಿಲ್ಲ ಏನ ಇವ್ರವ್ರಿಗೆ ಬರ್ತಾರ ಇಲ್ಲಿ? ಸರ್ ಇವಾಗ ನೀವೇ ನೋಡಿದ್ರೆ ಹೆಂಗಿತ್ತು ಸರ್ ಇಲ್ಲಿ? ನಾಚಿಕೆ ಆಗ್ಬೇಕ್ರಿ ನಮ್ಮ ಜನಕ್ಕೆ. ಬಕೆಟ್ ಹಿಡಿಯೋ ಸತ್ ಪ್ರಜೆಗಳು ನಾಚಿಕೆ ಆಗ್ಬೇಕು. ಈಗ ಎಷ್ಟೋ ಒಂದು 3-4 ತಿಂಗಳಲ್ಲಿ ಅಕ್ಸರು ಸತ್ತಬಿಟ್ರು. ಹಿಂದೂ ಇಲ್ಲ ಮುಂದೂ ಇಲ್ಲ ಪಾಪ. ಅವ್ರು ಹೊತ್ಕೊ ಬರೋರು ಯಾರು ಸರ್? ಆಮೇಲೆ ಆಟ ಒಂದ್ ಕೆಲಸ ಮಾಡಿ, ಬಂದಿವಿ ಪಂಚಾಯತಿಯಿಂದ ಹಿಡಿದು MP MLA ಅವ್ರಿಗೆ ಯಾರು ಗೆದ್ದವ್ರೆ ಅವ್ರ ಮನೆ ತೆಗೆ ತಗೊಂಡು ಮಲಗಿಸ್ಬಿಡಿ, ಹೇಳ್ತೀನಿ, ಅವರೇ ತಗೊಂಬಂದು ಊತಾಕ್ಲಿ. ಹಂಗೆ ಮಾಡ್ಬೇಕು ಸರ್ ಇವಾಗ, ಅಲ್ವೇ? ಜನ ಬುದ್ಧಿ ಕಲಿಯೋರ್ಗು ಜನಪ್ರತಿನಿಧಿ ಬುದ್ಧಿ ಕಲ್ಸಕ್ಕಾಗಲ್ಲ. ನೋಡಿ, ನಾವು ಮಾಧ್ಯಮದವ್ರು ಬಾಯಿ ಬಿಟ್ಕೊಂಡು ಸುದ್ದಿ ಮಾಡ್ತೀವಿ, ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನನ್ನ ಟಾರ್ಗೆಟ್ ಮಾಡೋದು ಏನು ಮಾಡೋಕ್ಕಲ್ಲ ಇವರು. ಹಾಗಾಗಿ ನೋಡಿ, ಜನಕ್ಕೋಸ್ಕರ ನಿಂತಿರೋರು ನಾವು. ಇಲ್ಲಿ ನೋಡಿ, ಇಲ್ಲಿ ನಾಚಿಕೆ ಆಗ್ಬೇಕು ನಿಮಗೆ. ನೋಡಿ, ಒಂಟಿ ಕಾಲಲ್ಲಿ ಹೋಗ್ಬೇಕಲ್ರಿ. ಅನುದಾನ ಬಿಟ್ಟು ಬಂದಿರೋ ಅನುದಾನ ಕೊಡ್ರಿ, ಪಂಚಾಯತಿ ವ್ಯಾಪ್ತಿಲಿರುವಂಥ ಅನುದಾನ ಕೊಡ್ರಿ ಅವ್ರಿಗೆ ಏನು ಮಾಡ್ಕೊಡ್ರಿ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ ನೀವು? 20 ವರ್ಷದಿಂದ ಅನುದಾನ ಕೊಡ ರೇ. ಮಲಿಯೂರು ಪಂಚಾಯತಿ ಒಳ್ಳೆ ಇನ್ಕಮ್ ಇರೋಂಥ ಸೋರ್ಸಸ್ ಇರೋಂಥ ಒಂದು ಪಂಚಾಯತಿ, ಆಯ್ತಾ? ನಿಮ್ಗೆ ಅದನ್ನ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಏನು ಮಾಡ್ತಾರೆ ಅಧಿಕಾರಿಗಳಾಗ್ಲಿ? ಕೋಟಿ ಇಸ್ಕತ್ತಾರೆ ಮೇಯ್ಕತ್ತಾರೆ ಒಳಗೆ ಸರ್. ಮಲ್ಲೂರು ಪಂಚಾಯತಿಗಿರು ಅದ ಯಾವ ಪಂಚಾಯತಿಗೂ ಇಲ್ಲ ಅವ್ರಿಗೂ ಗೊತ್ತು. ಪಂಚಾಯತಿ ಅವ್ರಿಗೆ ಪಂಚಾಯತಿ ಮಲ್ಲೂರು ಪಂಚಾಯತಿ ಅಂತ ಆದಾಯ ಕೇವಲ ಒಂದು ಫ್ಯಾಕ್ಟ್ರಿ ಅಂತ ಬರುವಂತ ಒಂದು ಕೋಟಿ ಬತ್ತ ಸಾವಿಗೆ ಕೋಟಿಗಟ್ಟಲೆ ಬರುತ್ತೆ. ಏನ್ರಿ ಮಾಡಿದಿರಿ? ಯಾವ ಅನುದಾನ ತಗೊಂಡಿದ್ದೀರಿ? ಯಾವ PDOನಾಗ್ಲಿ? ಏನು PDOಗಳು ನೀವು ಸುಪ್ರೀಂ ಆಗಿದ್ರೆ ಜನಗಳಿಗಿಂತ? ವರ್ಷಕ್ಕೊಂದು ಕೋಟಿ ಮೇಲೆ ಇಸ್ಕತ್ತಾರೆ ಫ್ಯಾಕ್ಟ್ರಿಯಿಂದ. ನೋಡಿ, ಪಾಪ ರೈತರು ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ರೈತರು ಜಮೀನು ಬಿಟ್ಕೊಡ್ತೀನಿ ಅಂತ ಮಾಡಕ್ಕೆ ಏನು ಕಷ್ಟ ಅವ್ರಿಗೆ ಅನುದಾನದಲ್ಲಿ? ಮಳೆ ಆದರೆ ಒಂದು ನೈಟ್ ಬಂದರೆ ಕರೆಂಟ್ ಇಲ್ಲ, ಏನಿಲ್ಲ ಇಲ್ಲಿ. ಹೆಂಗೆ ನಿಜಲ್ಲೂ ದಾರುಣ ರೀ ಇದು. ಇದೊಂದು ಒಂದೇ ಊರದಲ್ಲ ಸಮಸ್ಯೆ, ಇದು ಎಲ್ಲ ಊರ ಸಮಸ್ಯೆ ಇದೇ ಥರ.